ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ, ನೀವೇನಾದರೂ ನಿಮ್ಮ ಜಿಮೇಲ್ ಐ ಡಿ ಪಾಸ್ವರ್ಡ್ನ ಮರ್ತೋಗಿದ್ರೆ ಅಂದರೆ ಅದನ್ನ ಯಾವ ರೀತಿ ರಿಕವರ್ ಮಾಡೋದು. ಮತ್ತು ಇನ್ನು ಕೆಲವು ಜನದ್ದು ಏನಾಗಿರುತ್ತಪ್ಪ ಅಂದರೆ, ಸೊ ಅವ್ರ ಫೋನಲ್ಲಿ ಲಾಗೌಟ್ ಆಗಿರುತ್ತೆ. ಸೊ ಲಾಗೌಟ್ ಆದಮೇಲೆ ಅವ್ರು ಏನಾದ್ರು ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಟರಪ್ಪ ಅಂದರೆ, ಸೊ ಅದರಲ್ಲಿ ಲಾಗಿನ್ ಇರೋಂಗಿಲ್ಲ, ಕೋಡ್ ಬರ್ತಾ ಇರುತ್ತೆ. ಆದರೆ ಅದರಲ್ಲಿ ಲಾಗಿನ್ ಇಲ್ಲ ಅಂದರೆ ಕೋಡ್ ಬರೋಂಗಿಲ್ಲ ಅದು. ಸೊ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇದನ್ನು ಕೂಡ ಯಾವ ರೀತಿ ಸಾಲ್ವ್ ಮಾಡೋದು ಅಂತೇಳಿ ಸಂಪೂರ್ಣ ಮಾಹಿತಿ ನಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ಕೂಡ ಸ್ಟಾರ್ಟ್ ಮಾಡೋಣ. ಗೈಸ್, ಕೆಲವು ಜನದ್ದು ಏನಾಗ್ತಾ ಇದೆಯಪ್ಪ ಅಂದರೆ, ಸೊ ಅವ್ರು ಏನಾದ್ರು ಫಾರ್ಗೆಟ್ ಪಾಸ್ವರ್ಡ್ ಕೊಟ್ರಪ್ಪ ಅಂದರೆ ಒ ಟಿ ಪಿನೇ ಬರ್ತಾ ಇಲ್ಲ. ಒ ಟಿ ಪಿ ಯಾಕಪ್ಪ ಬರ್ತಾ ಇಲ್ಲ ಅಂದರೆ, ಅವ್ರ ಫೋನಲ್ಲಿ ಲಾಗಿನ್ ಇರೋಂಗಿಲ್ಲ ಜಿಮೇಲ್ ಐ ಡಿ, ಅದಕ್ಕೆ ಒ ಟಿ ಪಿ ಹೋಗ್ತಾ ಇರುತ್ತೆ. ಸೊ ಈ ರೀತಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಪ್ಪ ಅಂದರೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿನ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕಾಗಿ ಆ ವಿಡಿಯೋನ ನೋಡಿ. ಇನ್ನು ಕೆಲವು ಜನದ್ದು ಏನಾಗಿರುತ್ತಪ್ಪ ಅಂದರೆ, ಲಾಗಿನ್ ಇರುತ್ತೆ, ಅವ್ರಿಗೆ ಫಾರ್ಗೆಟ್ ಪಾಸ್ವರ್ಡ್ ಕೊಡೋಕೆ ಬರ್ತಾ ಇರೋಂಗಿಲ್ಲ. ಮತ್ತು ಸೊ ಇನ್ನೊಂದು ಮೆಥಡ್ ಇದೆ, ಅದರಲ್ಲಿ ನೀವು ಫಾರ್ಗೆಟ್ ಪಾಸ್ವರ್ಡ್ ಕೊಡಲಿಲ್ಲ ಅಂದರೂ ಕೂಡ ನೀವು ಪಾಸ್ವರ್ಡ್ನ ಚೆಕ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ಗೈಸ್. ಅದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ, ಸೊ ನೀವು ಜಿಮೇಲ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಈಗ ನಾನು ಜಿಮೇಲ್ ಆ್ಯಪ್ನ ಓಪನ್ ಮಾಡ್ಕೊತೀನಿ. ಜಿಮೇಲ್ ಆ್ಯಪ್ನ ಓಪನ್ ಮಾಡಿ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಏನು ಮಾಡ್ಕೋಬೇಕಪ್ಪ ಅಂದರೆ, ಇಲ್ಲಿ ಪ್ರೊಫೈಲ್ ಹಾಕಂಗೆ ಕಾಣಿಸ್ತಾ ಇದೆಯಲ್ಲ, ಸೊ ನಿಮ್ದು ಏನು ಇಟ್ಟಿರ್ತೀರ ನಿಯಮ ಆ ರೀತಿ ತೋರಿಸುತ್ತೆ. ಸೊ ನಾನು ಈ ಪ್ರೊಫೈಲ್ನ ಇಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವೇನು ಮಾಡ್ಕೋಬೇಕಪ್ಪ ಅಂದರೆ, ಇಲ್ಲಿ ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ, ಪರ್ಸ್ನಲ್ ಇನ್ಫೋ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಿದೆ, ಪರ್ಸ್ನಲ್ ಇನ್ಫಾರ್ಮೇಷನ್ನು. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫುಲ್ಲು ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ನೋಡಿ ಒಂದು ಆಪ್ಷನ್ ಇದೆ, ಏನಪ್ಪ ಅಂದರೆ ಪಾಸ್ವರ್ಡ್ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಸ್ವಲ್ಪ ಟೈಮಿಂಗ್ ತೊಗೊಳುತ್ತೆ, ಅದ್ರ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದಮೇಲೆ ಸೊ ನಿಮ್ಮದು ಫಿಂಗರ್ ಪ್ರಿಂಟ್ ಕೇಳುತ್ತೆ ಅಥವಾ ಲಾಕ್ ಸ್ಕ್ರೀನು ಏನಾದರೂ ಒಂದು ಕೇಳುತ್ತೆ. ಸೊ ನೀವು ಲಾಕ್ ಸ್ಕ್ರೀನ್ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ನೋಡಿ, ಟ್ರೈ ಅನದರ್ ವೇ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಡೈರೆಕ್ಟಾಗಿ ನಿಮಗೆ ಪಾಸ್ವರ್ಡ್ ಕೇಳಂಗಿಲ್ಲ, ಅದು ಡೈರೆಕ್ಟಾಗಿ ನೀವು ನ್ಯೂ ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಳಿ ಅಂತಲೇ ಕೇಳುತ್ತೆ. ಇಲ್ಲಿ ಮೇಲ್ಗಡೆ ನ್ಯೂ ಪಾಸ್ವರ್ಡ್ ಅಂತ ಕಾಣಿಸ್ತಿದೆಯಲ್ಲ, ಅಲ್ಲಿ ನೀವು ಪಾಸ್ವರ್ಡ್ನ ಟೈಪ್ ಮಾಡಿ. ನೆಕ್ಸ್ಟು ಕನ್ಫರ್ಮ್ ನ್ಯೂ ಪಾಸ್ವರ್ಡು ಅಂದರೆ ಮೇಲ್ಗಡೆ ಏನು ಹಾಕಿರ್ತೀರ ನೋಡಿ, ಅದನ್ನ ಇನ್ನೊಂದ್ಸತಿ ಹಾಕಿ ಚೇಂಜ್ ಪಾಸ್ವರ್ಡಪ್ಪ ಅಂತ ಕೊಟ್ರಪ್ಪ ಅಂದರೆ ನೀವು, ಸೊ ಅದು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಸೊ ನಿಮ್ಮದು ಮೊದಲು ಪಾಸ್ವರ್ಡ್ ಇಲ್ಲ ಅಲ್ಲ, ಸೊ ಇವಾಗ ನೀವು ಹೊಸದಾಗಿ ಕ್ರಿಯೇಟ್ನ ಮಾಡ್ಕೋಬೋದು. ಸೊ ನಿಮಗೆ ಇನ್ನೊಂದು ಮೆಥಡ್ನ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ, ಪೂರ್ತಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಸೆಟ್ಟಿಂಗ್ಸ್ ಹೋಗಿ. ಸೆಟ್ಟಿಂಗ್ಸ್ ಹೋದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಹುಡುಕಿ ಗೂಗಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ನೀವು ಇವಾಗ ಗೂಗಲ್ ಅಂತ ಒಂದು ಆಪ್ಷನ್ ಸಿಗುತ್ತೋ ಅದನ್ನ ಓಪನ್ ಮಾಡ್ಕೊತೀನಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ, ಪಾಸ್ವರ್ಡ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಂಟಿನ್ಯೂ ಮೇಲೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಸೊ ನಿಮ್ಮ ಫೋನಲ್ಲಿ ಯಾವ ಆ್ಯಪ್ ಇರುತ್ತಲ್ಲ, ಸೊ ಎಲ್ಲ ಪಾಸ್ವರ್ಡ್ ಇಲ್ಲಿ ನಿಮಗೆ ಶೋ ಆಗುತ್ತೆ. ಫೇಸ್ಬುಕ್ ಆಗಿರ್ಬೋದು, ಅಲೇಟ್ ಮೋಷನ್ ಆಗಿರ್ಬೋದು, ಕ್ಯಾನ್ವಾ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೊ ಎಲ್ಲ ಇಲ್ಲಿ ಶೋ ಆಗುತ್ತೆ. ನಮಗೆ ಯಾವ್ದು ಬೇಕಪ್ಪ ಅಂದರೆ ಗೂಗಲಿಂದ ಬೇಕು. ಸೊ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಪಾಸ್ವರ್ಡ್ ಹಾಕಕ್ಕೆ ಕೇಳುತ್ತೆ. ನೀವು ಪಾಸ್ವರ್ಡ್ನ ಎಂಟರ್ ಮಾಡಿ. ಪಾಸ್ವರ್ಡ್ನ ಎಂಟರ್ ಮಾಡಿದ್ರೆ ಇಲ್ಲಿ ನೋಡಿ, ನಿಮ್ಮ ಫೋನಲ್ಲಿ ಎಷ್ಟು ಜಿಮೇಲ್ ಇದಾವಲ್ಲ, ಸೊ ಆ ಜಿಮೇಲ್ ಐಡಿ ಕೆಳಗಡೆ ಪಾಸ್ವರ್ಡು ಶೋ ಆಗುತ್ತೆ. ಗೈಸ್ ನೋಡಿದ್ರಲ್ಲ, ಸೊ ಯಾವ ರೀತಿ ಪಾಸ್ವರ್ಡ್ನ ಚೆಕ್ ಮಾಡೋ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚೆನ್ನಾಗಿರೋ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.